ಗಣೇಶ್ ಸರ್ ಅದನ್ನೇ ಅಲ್ವಾ ಬಯಸೋದು. ನೋಡಿ, ವ್ಯಕ್ತಿ ಬೆಳೆದಂತೆ ವ್ಯಕ್ತಿತ್ವ ಕೂಡ ಬೆಳಿಬೇಕು ಅನ್ನೋದು ಸಮಾಜದ ಒಂದ್ ರೀತಿ ಅಲಿಖಿತ ನಿಯಮ. ಅದನ್ನ ಪಾಲನೆ ಮಾಡಲಿಲ್ಲ ದರ್ಶನ್ ಅಂತ ಹೇಳಿ ಅನೇಕರು ಮಾತನಾಡ್ತಿದ್ದಾರೆ. ವ್ಯಕ್ತಿ ಬೆಳೀತಾ ಹೋದ್ರು ಅದರ ವ್ಯಕ್ತಿತ್ವ ಬದಲಾಯಿಸ್ಕೊಳ್ಬೇಕಾಗಿತ್ತು, ಬದಲಾಯಿಸ್ಕೊಳ್ಳೇ ಇಲ್ಲ. ಪದೇ ಪದೇ ತಪ್ಪು, ಅದರ ತಪ್ಪನ್ನ ತಿದ್ಕೊಳ್ಳೋ ಪರಿಸ್ಥಿತಿಗೆ ಹೋಗ್ಲೇ ಇಲ್ಲ ಅಂತ ಚಿನ್ನೇಗೌಡರು ಅದನ್ನೇ ಹೇಳಿದ್ದು. ಪ್ರಕಾಶ್ ಬಾಬು ಅವರು ಅದನ್ನೇ ಹೇಳ್ತಿರೋದು. ಪ್ರಕಾಶ್ ಬಾಬು ಅವರು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಪ್ರಕಾಶ್ ಬಾಬು ಅವರು ಮತ್ತು ದರ್ಶನ್ ಅವರ ಸಂಬಂಧ ಹೇಗಿದೆ ನನಗೆ ಗೊತ್ತಿಲ್ಲ. ಅವರು ಜೊತೆಯಲ್ಲೇ ಒಟ್ಟಿಗೆ ಇದ್ದರು ಅಥವಾ ಆತ್ಮೀಯ ಸಂಬಂಧ ಇತ್ತಲ್ಲೋ ಗೊತ್ತಿಲ್ಲ. ಆದರೆ ಒಬ್ಬ ವ್ಯಕ್ತಿ ಒಂದು ಆರೋಪಿ ಪಟ್ಟದಲ್ಲಿದ್ದು ಆರೋಪ ಸ್ಥಾನದಲ್ಲಿ ಇದ್ದಿದ್ದ ತಕ್ಷಣ ಅವರನ್ನು ಏಕವಚನದಲ್ಲಿ ಮಾತಾಡಿಸೋದು, ದುರಹಂಕಾರ ಅಂತೆಲ್ಲ ಮಾತಾಡೋದು ಯಾಕೋ ನನಗೆ ಅಷ್ಟು ಸರಿ ಕಾಣಿಸಿಲ್ಲ. ದರ್ಶನ್ ಅವ್ರ ನಡವಳಿಕೆ ದುರಹಂಕಾರ ಅಂತ ಅನಿಸ್ಲೇ ಇಲ್ವಾ ನಿಮ್ಗೆ ಯಾವತ್ತು? ಇರ್ಬೋದು, ಬಟ್ ಅದನ್ನು ಯಾಕೆ ಹೇಳಬೇಕು? ಅವನು ತಾನು ಅಂತ ಯಾಕೆ ಮಾತಾಡಬೇಕು? ದರ್ಶನ್ ಅವರು ಆರೋಪ ಹೊತ್ತು ಜೈಲಿಗೆ ಹೋಗಿದ ತಕ್ಷಣ ದರ್ಶನ್ ಅವರನ್ನ ಚಿತ್ರೋದ್ಯಮ ಅವರ ಅಭಿಮಾನಿಗಳು ಒಬ್ಬ ನಟನಾಗಿ ಗುರುತಿಸುವ ಮುಂಚೆಯಿಂದ ಗಮನಿಸಿದ್ದಾರೆ ಪ್ರಕಾಶ್ ಬಾಬು ಅವರು. ಅದಕ್ಕೆ ಹೇಳಿದ್ ನಾನು, ಅವ್ರ ಸಂಬಂಧ ಅಷ್ಟು ಏಕವಚನದಲ್ಲಿ ಮಾತ್ರ ಸಂಬಂಧದ ಅಭ್ಯಂತರ ಇಲ್ಲ. ಬಟ್ ಅವರು ನಾವು ಮಾತಾಡ್ದಂಗೆ ಹೋದಾಗ ಅದಕ್ಕೆ ಸ್ವಲ್ಪ ಅವರು ಆರೋಪ ಸ್ಥಾನದಲ್ಲಿದ್ದು ಆರೋಪ ಪಟ್ಟಿ ಹೊರಿಸಿದ ತಕ್ಷಣ ಅವ್ರನ್ನ ಏಕವಚನದಲ್ಲಿ ಮಾತಾಡೋದು, ಅವರಿದ್ದಾಗಲೂ ಹಂಗೆ ಮಾತಾಡೋದು ನಮ್ಮ ಅಭ್ಯಂತರ ಏನಿಲ್ಲ. ಬಟ್ ಅವ್ರಿದ್ದಾಗ ಒಂಥರ ಇಲ್ದಾಗ ಒಂಥರ ಮಾತಾಡೋದು ತಪ್ಪು ಅನ್ಸುತ್ತೆ ನನ್ನ ಭಾವನೆ. ಓಕೆ ಹಾಗಾದ್ರೆ ಈಗ ಸರ್ ಬರ್ತೀನಿ ಒಂದು ನಿಮಿಷ ನಿಮ್ಮ ಹತ್ರ. ಈಗ ಒಂದೊಂದು ಮಾತು ಹೇಳ್ತಾರೆ ಪ್ರಕಾಶ್ ಬಾಬು ಅವರು. ಬೆಳೆದ ಒಂದು ನಿಮಿಷ ಪ್ರಕಾಶ್ ಬಾಬು ಅವರೇ ಬರ್ತೀನಿ. ಈಗ ಅವರು ಬೆಳೆದು ಬಂದಂಥ ಹಾದಿಯನ್ನು ನೋಡೋದಾದ್ರೆ ಸಾಕಷ್ಟು ಕಡೆ ಹೇಳಿದ್ದಾರೆ, ನಾನು ಕ್ಯಾಮ್ರಾ ಟ್ರೈಪಾಡ್ ಎತ್ಕೊಂಡು ಮಾಡಿದ್ದೀನಿ, ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ್ದೀನಿ. ಅವೆಲ್ಲ ಈ ಮೇಲಕ್ಕೆ ಅವರ ಸ್ಥಾನಮಾನಗಳು ಹೇರ್ತಾ ಹೋದಂತೆ ಎಲ್ಲ ಮರ್ತ್ಬಿಟ್ಟಿದ್ರ ಅಂತ. ಯಾಕಂದ್ರೆ ಇವತ್ತು ಜೈಲಿಗೆ ಹೋದ್ಮೇಲೆ ಆ ಕಂಬಿ ಹಿಂದೆ ಕೂತ್ಕೊಂಡು ಅವತ್ತಿನ ದಿನಗಳನ್ನ ಆಲೋಚನೆ ಮಾಡ್ತಿದ್ದಾರೆ. ಅದನ್ನೇ ನಾವು ಯೋಚನೆ ಮಾಡ್ತಾ ಇರೋದು. ಮನುಷ್ಯ ಅವರು ಪ್ರಕಾಶ್ ಬಾಬು ಹೇಳಿದ್ರು, ಚಿನ್ನೇಗೌಡರು ಹೇಳಿದ್ರು, ಮನುಷ್ಯ ಬೆಳೀತಾ ಸಭ್ಯತೆ ಸೌಜನ್ಯ ಬೆಳೆಸ್ಕೋಬೇಕು, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಅದು ಅವರು ಆ ಟೈಮಲ್ಲಿ ಏನೋ ಮಾಡಬೇಕಾಗಿತ್ತು, ಆ ಟೈಮಲ್ಲಿ ಮಾಡಿಲ್ಲ. ಬೆಳೆದಂಗೆ ಮನುಷ್ಯ ಒಂದು ಸ್ಥಾನಕ್ಕೆ ಬರ್ತಾ ನಮ್ಮ ಗುಣಗಳನ್ನ ಕೂಡ ನಾವು ಅಭಿವೃದ್ಧಿ ಬೆಳೆಸ್ಕೊಂಡು ಬರ್ತಾ ಇರಬೇಕೆ ಹೊರತು ಈ ಥರ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ಬಟ್ ಈಗಲೂ ನಾನು ಹೇಳ್ತೀನಿ, ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಕೊಲೆ ಮಾಡೋ ಸ್ಟೇಜ್ ಅಂತೂ ಹೋಗಿರಲ್ಲ. ಏನೋ ಕೋಪದಲ್ಲಿ ಒಂದು ಏಟು ಹೊಡೆದಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಅಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ಎಲ್ಲ ಈಗ ಇನ್ನು ಆರೋಪದಲ್ಲಿದ್ದಾರೆ ಅಷ್ಟೇ, ಅವರು ಅಪರಾಧಿ ಅಂತೂ ಆಗಿಲ್ಲ, ಇನ್ನು ಅದು ಪ್ರೂವ್ ಆಗಿಲ್ಲ. ಇನ್ನು ಎಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ನೀವು ಹೇಳೋದು ನೋಡಿದ್ರೆ ಆ ಹಂತಕ್ಕೆ ಹೋಗಿಲ್ಲ ಅನ್ನೋದಾದ್ರೆ 2011ರಲ್ಲಿ ಏನಾಗಿತ್ತು ಅಂತೇಳಿ ಇಡೀ ರಾಜ್ಯನೇ ನೋಡಿದೆ. ಕಿವಿನೇ ಕಿತ್ತೋಗಿತ್ತು, ಪತ್ನಿ ಕೊಡ್ತಿದ್ದೆ, ಅವೆಲ್ಲ ಇವಾಗ ಸರಿ ಹೋಗಿದೆ. ಆದ್ರೆ ಇವತ್ತು ಅದನ್ನ ನೆನಪಿಸ್ಕೊಂಡು ಅದನ್ನ ಮುಂದಿಟ್ಕೊಂಡು ಮಾತಾಡಿದ್ರೆ ಇವತ್ತು ಪೊಲೀಸ್ ಅಧಿಕಾರಿ ಮೋಹನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಜೈಲು ಅನ್ನೋ ಆ ವಾತಾವರಣವೇ ಹಾಗಿರುತ್ತಾ ಅಂತ ಹೇಳಿ ಕೋಪ ಕಡಿಮೆ ಮಾಡ್ಕೊಂಡು ಧ್ಯಾನಾಸಕ್ತರಾಗಿದ್ದಾರಂತೆ ದರ್ಶನ್ ಅವರು. ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಅದು. ಜೈಲು ಅಲ್ಲಿನ ವಾತಾವರಣ ಹೇಗಿರುತ್ತೆ ಅಂತ ಹೇಳಿ. ನಮಸ್ಕಾರ ಮೇಡಮ್. ಒಂದು ಘಟನೆ ಆದ್ಮೇಲೆ ಮಾನವ ಸಹಜವಾದ ಒಂದು ನಡವಳಿಕೆ ಅದು. ಆದ್ರೆ ಸಂತೋಷ, ಒಳ್ಳೇದು, ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ಅವರು ಸಾರ್ವಜನಿಕ ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಸೆಲೆಬ್ರಿಟಿ ಆಗಿರ್ತಕ್ಕಂಥವ್ರು. ಅವರನ್ನು ಅನುಸರಿಸತಕ್ಕಂತ ಜನಗಳು ತುಂಬಾ ಜನ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ. ಕರ್ನಾಟಕದಲ್ಲಿ ಅಲ್ಲ, ಬೇರೆ ಕಡೆನೂ ಕೂಡ ತುಂಬಾ ಜನ ಇದ್ದಾರೆ. ಹಾಗಾಗಿ ಅವರು ಪರಿವರ್ತನೆ ಹಾದಿಗೆ ಹೋಗ್ತಾ ಇದ್ರೆ ತುಂಬಾ ಸಂತೋಷ. ಆದ್ರೆ ಪರಿವರ್ತನೆಗೋಸ್ಕರ ಇವತ್ತು ಕಾನೂನು ಚೌಕಟ್ಟಲ್ಲಿ ಒಳಪಟ್ಟಿರ್ತಕ್ಕಂಥ ಏನು ಅಂಶಗಳಿವೆ ಅವುಗಳಿಂದ ಪಾರಾಗಕ್ಕೆ ಈಗ ಸದ್ಯಕ್ಕೆ ಪರಿಸ್ಥಿತಿಲಿ ಸಾಧ್ಯ ಆಗಲ್ಲ. ಪ್ರತಿಯೊಬ್ಬ ಕೂಡ ದೇವರು ಎಲ್ಲಾ ಅವಕಾಶನೂ ಕೊಟ್ಟಿರ್ತಾನೆ. ಒಂದು ಪರಿವರ್ತನೆ ಆಗ್ಲೇಬೇಕಾಗ್ತದೆ. ಒಂದು ಸಣ್ಣ ಘಟನೆಗಳಿರ್ಬೋದು, ದೊಡ್ಡ ಘಟನೆಗಳಿರ್ಬೋದು, ಎಲ್ಲಾ ಘಟನೆಗಳಿಂದನೂ ಕೂಡ ಹೊರಗಡೆ ಬರ್ಬೇಕು ಅಂದ್ರೆ ಅವರಲ್ಲಿ ತನ್ನ ಇನ್ಬಿಲ್ಟ್ ಏನಿದೆ, ಮನುಷ್ಯನ ಒಳಗಡೆ ಇರ್ತಕ್ಕಂಥ ಇನ್ಬಿಲ್ಟ್ ಅಲ್ಲಿ ಏನಿದೆ ಅದು ಅಲ್ಲಿಂದನೇ ಕೂಡ ಪರಿವರ್ತನೆ ಆಗ್ತದೆ. ಹೊರನೋಟಕ್ಕೆ ಅಷ್ಟೇ ಆಗ್ಬಾರ್ದು ಇವತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ವಾತಾವರಣ ಬದಲಾವಣೆಗೆ, ಮನಸ್ಥಿತಿ ಬದಲಾವಣೆಗೆ ಜೈಲಿನ ವಾತಾವರಣ ಯಾವ ರೀತಿ ಪೂರಕವಾಗಿರುತ್ತೆ ಸರ್? ತಮ್ಮ ಅನುಭವದ ಆಧಾರದ ಮೇಲೆ ನೋಡೋದಾದ್ರೆ ಎಂತೆಂತ ಅಪರಾಧಿಗಳು ಕೂಡ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡು ಇತ್ತೀಚೆಗೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆದವರು ಕೊಲೆ ಮಾಡಿ ಹೋದವ್ರು ಕವಿಯಾಗಿ ಆಚೆ ಬಂದ್ರು ಅಂತ ಹೇಳಿ ಒಂದು ಎಕ್ಸಾಂಪಲ್ ನಾವೇ ಪ್ರಸಾರ ಮಾಡಿದ್ವಿ. ಅಂದ್ರೆ ಜೈಲು ಅನ್ನೋ ವಾತಾವರಣ ಒಬ್ಬ ಆರೋಪಿ ಅಥವಾ ಅಪರಾಧಿ ಆತನ ಮನಸ್ಸ ಮೇಲೆ ಬೀರೋ ಪರಿಣಾಮ ಹೇಗಿರುತ್ತೆ ಅಂತ. ಮನುಷ್ಯನಿಗೆ ನೋಡಿ, ತುಂಬಾ ಹೊರಗಡೆ ಪ್ರಪಂಚದಲ್ಲಿ ತುಂಬಾ ಲಿಬರಲ್ ಆಗಿ ಅಂದ್ರೆ ಬಹಳ ಸ್ವಾತಂತ್ರ್ಯದಿಂದ ಬದುಕಿರ್ತಕ್ಕಂಥ ವ್ಯಕ್ತಿ, ಎಲ್ಲವನ್ನೂ ಅನುಭವಿಸಿರ್ತಕ್ಕಂಥ ವ್ಯಕ್ತಿ ಏಕಾಏಕಿ ಒಂದು ಕೋಣೆಯಲ್ಲಿ ಕೂಡಾಕ್ದಾಗ ಅವ್ರಿಗೆ ಎಲ್ಲಾ ಸೌಲಭ್ಯಗಳು ಕೂಡ, ಎಲ್ಲಾ ಮಾನಸಿಕ ಸ್ಥಿತಿಗತಿಗಳು ಕೂಡ ಬದಲಾವಣೆ ಆಗ್ತವೆ. ಅಂತ ಸಂದರ್ಭದಲ್ಲಿ ಬದಲಾವಣೆ ಆದಾಗ ಅಲ್ಲಿ ಪೂರಕವಾದ ವಾತಾವರಣ ಸಿಗೋದು ಬಹಳ ಕಷ್ಟ ಇದೆ. ಯಾಕಂತಂದ್ರೆ ಜೈಲಿನಲ್ಲಿ ಇರ್ತಕ್ಕಂಥದ್ದು 4 ಗೋಡೆ ಒಳಗೆ ಇರ್ತಕ್ಕಂಥದ್ದು, ಒಂದು ದೊಡ್ಡ ಕಾಂಪೌಂಡ್ ಒಳಗಡೆ ಇರ್ತಕ್ಕಂಥದ್ದು, ಮತ್ತು ಅಲ್ಲಿ ಎಲ್ಲ ಇರ್ತಕ್ಕಂಥವ್ರು ಕೂಡ
ಆರೋಪಿಗಳು ಮತ್ತು ಅಪರಾಧಿಗಳು ಎಲ್ಲರೂ ಕೂಡ ಅವರು ಬೆಳಿಗ್ಗೆ ಎದ್ದಲ್ಲಿ ನೋಡ್ತಕ್ಕಂಥದ್ದೇ. ಇವರು ಅಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಅವಕಾಶ ತುಂಬಾ ಇದೆ. ತಮ್ಮ ಮನಸ್ಸನ್ನ ಮಾಡ್ಬೇಕು ಮತ್ತು ದೃಢ ಚಿತ್ತ ನಿಲುವನ್ನು ತಳ್ಕೊಳ್ಬೇಕಾಗ್ತದೆ. ತಗೊಂಡು ಅವರು ಕೂಡ ಬದಲಾಗದಲ್ದೇನೆ ಅಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಕೂಡ ಒಂದು ಪರಿವರ್ತನೆ ಹಾದಿಯನ್ನು ಕೂಡ ಮಾಡ್ತಕ್ಕಂತ ಅವಕಾಶ ಜೈಲಿನಲ್ಲಿ ಎಲ್ಲಾ ರೀತಿಯೂ ಕೂಡ ಅವಕಾಶ ಇದೆ. ಯಾಕೆಂದ್ರೆ ಜೈಲಿನಲ್ಲಿ ಎಲ್ಲವನ್ನೂ ಕೂಡ ಮನರಂಜನೆಗಳನ್ನ ಮಾಡ್ಬೋದು ಮತ್ತು ಎಲ್ಲಾ ಅವಕಾಶಗಳನ್ನ ಕೊಡ್ಬೋದು. ಹಬ್ಬ ಹರಿದಿನಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಎಲ್ಲಾ ವಿಶೇಷ ದಿನಗಳಲ್ಲಿ ಊಟ ಆಗ್ತಕ್ಕಂಥದ್ದು ಮತ್ತು ಎಲ್ಲಾ ಅವಕಾಶಗಳು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಕೂಡ ಸರ್ಕಾರ ಜೈಲಿನಲ್ಲಿ ಒದಗಿಸುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಪರಿವರ್ತನೆ ಆಗ್ತಾರೆ ಅಂತಕ್ಕಂಥದಕ್ಕೆ ಪೂರಕವಾದ ವಾತಾವರಣವನ್ನ ಅವರೇ ನಿರ್ಮಿಸ್ಕೊಳ್ಬೇಕಾಗ್ತದೆ. ಯಾಕಂತ ಹಲವಾರು ಪಾತ್ರಗಳನ್ನ ಮಾಡಿ, ಹಲವಾರು ವಿವಿಧ ವೈವಿಧ್ಯವಾದ ಪಾತ್ರಗಳನ್ನ ಮಾಡಿ, ಹಲವಾರು ಪಾತ್ರಗಳಲ್ಲಿ ಒಬ್ಬ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಅವರು ತನ್ನ ಪರಿವರ್ತನೆ ಹಾದಿಗೋಸ್ಕರ ತನ್ನ ಮನಸ್ಸನ್ನ ಕಟ್ಟಿ ನಿರ್ಧಾರ ಮಾಡಿಕೊಂಡು ಅವರೂ ಬದಲಾವಣೆ ಆಗ್ಲಿಕ್ಕೆ ಇರುವಷ್ಟು ದಿವಸ ಅಲ್ಲಿ ಇರ್ತಕ್ಕಂಥ ಎಷ್ಟು ದಿವಸ ಇರ್ತಾರೋ ಅಷ್ಟು ಅಲ್ಲಿ ಅವರು ಬದಲಾಗ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಮತ್ತು ಬದಲಾಗ್ಬೇಕು ಮತ್ತು ತಮ್ಮ ಜೊತೆಲಿ ಇರೋರ್ನು ಕೂಡ ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶ ಸಾಕಷ್ಟು ಇದೆ ಮೇಡಮ್ ಅಲ್ಲಿ. ಹೌದು ಮೋಹನ್ ಅವರೇ, ಈಗ ನೀವು ಹೇಳಿ ತುಂಬಾ ಉತ್ತಮವಾದಂಥ ವಿಚಾರ. ಅಂದ್ರೆ ಈಗ ನಾವು ಕೂಡ ಈ ವಿಚಾರವನ್ನ ಇವತ್ತು ಎಲ್ಲ ಕೇಳ್ಬೋದು, ಏನಿದು ಚರ್ಚಾ ವಿಚಾರನ ಅಂತೇಳಿ. ಖಂಡಿತವಾಗ್ಲೂ ಇದು ಚರ್ಚೆ ವಿಚಾರನೆ. ಯಾಕೆ ಇವತ್ತು ಚರ್ಚೆಯಾಗಿ ನಾವು ಪಿಕ್ ಮಾಡಿದ್ದೀವಿ ಅಂತಂದರೆ, ಒಬ್ಬ ಸೆಲೆಬ್ರಿಟಿಯನ್ನು ನೋಡಿ 100 ಜನ ಅಭಿಮಾನಿಗಳು ಅವನಂತೆಯೇ ನಾವು ಇರಬೇಕು ಅಂತೇಳಿ ಅಂದ್ಕೊಳ್ತಾರೆ. ಇವತ್ತು ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಆಗುತ್ತೆ, ಯಾವ ರೀತಿಯಾದಂಥ ಸಿಚುವೇಶನ್ನ ಬಂದು ನಿಲ್ಲುತ್ತೆ ಅನ್ನೋದಕ್ಕೆ ನಾವು ಈ ಚರ್ಚೆನ ಮಾಡ್ತಾ ಇದ್ದೀವಿ. ಇವತ್ತು ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋದ ಬಳಿಕ ಜೈಲಿನಲ್ಲಿ ಕೂತು ಪಶ್ಚಾತ್ತಾಪವನ್ನು ಪಡುವ ಮೂಲಕ ಪುಸ್ತಕಗಳನ್ನು ಓದ್ತಿದ್ದಾರೆ, ಹನುಮಾನ್ ಚಾಲಿಸ ಪಠಣೆ ಮಾಡ್ತಿದ್ದಾರೆ, ಧ್ಯಾನವನ್ನು ಮಾಡ್ತಾರೆ. ನೋಡಿ ಬದಲಾವಣೆ ನೋಡಿ. ಅದಕ್ಕೆ ಇದರ ಒಂದು ಸ್ಪಷ್ಟ ಸಂದೇಶ ಸ್ಮಿತಾ, ವೀಕ್ಷಕರಿಗೆ ತಪ್ಪು ಮಾಡಬಾರ್ದು. ತಪ್ಪು ಮಾಡೋದಕ್ಕಿಂತ ಮುಂಚೆ ಇನ್ಫ್ಯಾಕ್ಟ್ ಮೋಹನ್ ಸರ್ ಒಂದೇ ಗಳಿಗೆ ದರ್ಶನ್ ಅವರು ಈ ಸ್ಥಿತಿಗೆ ಯಾಕೆ ಹೋದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನೇಕರು ತಮ್ಮದೇ ಆದ ವಿಶ್ಲೇಷಣೆ, ಅದರಲ್ಲೂ ದರ್ಶನ್ ಅವ್ರನ್ನ ಬಹಳ ಹತ್ತಿರದಿಂದ ಗಮನಿಸಿದವರು ಅನೇಕರು ಮಾತನಾಡಿದ್ದಾರೆ. ಅದರಲ್ಲಿ ನಟ ಚೇತನ್ ಹಾಗೆ ಓಂ ಪ್ರಕಾಶ್ ಅವರು. ಕೇಳಿಸ್ಕೊಳ್ಳಿ ಅವರಿಬ್ರು ಮಾತು, ನಂತರದಲ್ಲಿ ವಿವೇಕಾನಂದ ಅವ್ರ ರಿಯಾಕ್ಷನ್ ಬೇಕು ಈ ವಿಚಾರಕ್ಕೆ. ಅವರಿಬ್ಬರ ಮಾತು. ಯಾರು ನನ್ನ ಬಗ್ಗೆ ತಪ್ಪಾಗಿ ಹೇಳಿದಾರೋ ಅವ್ರ ಬಗ್ಗೆ ಅವ್ರ ಹತ್ರ ಗೊತ್ತಿಲ್ಲ ನನಗೆ. ಆಮೇಲೆ ಕೆಲವು ಸಲ ನಾನು ಅಂದಾಜು ಮಾಡಿ ನೋಡಿದೆ. ಆಮೇಲೆ ಸ್ವಲ್ಪ ನಮ್ಮ ಹೀರೋಯಿನ್ ನಿಖಿತಾ ಅವರು ಒಬ್ಬ ಕಲಾವಿದೆ ಇದ್ದರು, ಅವರು ಸ್ವಲ್ಪ ನನ್ನ ಬಗ್ಗೆ ತಪ್ಪಾಗಿ ಹೇಳಿದ್ದಾರೆ ಅಂತ ಅನಿಸುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ನಾವು 10 ವರ್ಷ ಗ್ಯಾಪ್ ತೊಗೊಳಕ್ಕೆ ಆಯಿತು ಅಂತ ನನ್ನ ಭಾವನೆ ಮೇಡಮ್. ಬಟ್ ಮುಂಚೆ ಇದ್ದ ದರ್ಶನ್ ಅವ್ರಿಗೂ ಈಗ ಅಜಗಜಾಂತರ ವ್ಯತ್ಯಾಸ ಇದೆ. ನಾ ಕಂಡ ದರ್ಶನೇ ಬೇರೆ. ಸಿನಿಮಾದವ್ರು ಜಾಸ್ತಿ ಇದು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಆರ್ಟಿಸ್ಟ್ಗಳು. ಸೊ ಸುತ್ತಮುತ್ತನೇ ಅವ್ರು ಸುತ್ತಮುತ್ತ ಬರೀ ಸಿನಿಮಾನೇ ಸುತ್ತ ಇತ್ತು. ಸೊ ಸಿನಿಮಾದವರು ಇದ್ದಿದ್ದು. ಎಲ್ಲೋ ಒಂದು ಕಡೆ ಸಿನಿಮಾದವ್ರು ಕಮ್ಮಿ ಆಗ್ತಾ ಹೋದರು. ಒಂದು ಯಾರೋ ಇಬ್ಬರು ಎಂಟ್ರಿ ಆದರು. ಸೊ ಅದೇನಾಯಿತು, ಆ ಒಂದು ಸಂಗತಿ ಫಲ ಅಂತ ಹೇಳ್ತಾರಲ್ಲ, ಸೊ ಅದೆಲ್ಲೋ ಅದು ಮಿಸ್ ಆಯಿತು. ಸೊ ಒಬ್ರೊಬ್ರಿಗೆ ನಾವು ಬ್ಯಾಕ್ ಆಫ್ ಆಗ್ತಾ ಬಂದ್ವಿ. ಸೊ ಒಂದಿಷ್ಟು ಜನ ಅಲ್ಲಿ ನೋಡಿ ಬೇಸತ್ತು ಆಚೆ ಬಂದರು. ನಮ್ಮ ಹೆಸರು ಬೇಡ, ಬಟ್ ಅವರ ದರ್ಶನದ ಸ್ಕೂಲ್ ಫ್ರೆಂಡ್ಸು ಅವರು ನಾವೆಲ್ಲ ಒಟ್ಟಿಗೆ ಇದ್ವಿ. ಆವಾಗ ಕುರುಕ್ಷೇತ್ರ ಟೈಮಲ್ಲೆಲ್ಲ ಒಟ್ಟಿಗೆ ಇದ್ವಿ. ಅದಾದಮೇಲೆ ಯಾಕೋ ನಮ್ಗೆ ಅಲ್ಲಿ ಸರಿ ಹೋಗಲಿಲ್ಲ. ಸೊ ವಿ ಬ್ಯಾಕ್ಡ್ ಆಫ್ ಇನ್ ದ ಸೆನ್ಸ್ ಸಿನಿಮಾ ಬಂದು ಸಿನಿಮಾ ಅವ್ರ ಜೊತೆ ಮಾಡ್ತಾಯಿದ್ವಿ. ವಿವೇಕಾನಂದ ಅವರೇ